ನಮ್ಮ ತಂದೆಯವರು ದೊಡ್ಡ ಮಗಳು, ಒಂದೇ ಮಗಳು. ನಾನು ಡಾಕ್ಟರ್ ಓದಿನಿ. ವಸ್ತೂರ್ಗಿ ನಮ್ಮಪ್ಪ ಎಲ್ಲರಿಗೂ 50 ಲಕ್ಷ ಹಾಕಿ ಚಲೋ ಸಾಲಿ ಕಲಿಸಿ ಎಜುಕೇಶನ್ ಕೊಡ್ಸಿದ್ರು ನಮಗ. ನಮ್ಮ ತಂದೆ ತಾಯಿನ ಸಾಯಿಸ್ತೀನಿ, ನಿಮ್ಮ ಅಪ್ಪನ ಸಾಯಿಸ್ತೀನಿ ಅಂದಕ್ಕೆ ನಮ್ಮ ತಮ್ಮ BCom ಡಿಗ್ರಿ ಮುಗಿಸ್ಕೊಂಡವ. ನಮ್ಮ ತಂದೆ ತಾಯಿ ಜೀವ ಉಳಿಲಿ ಅಂತ ಎಜುಕೇಶನ್ ಇನ್ಕಂಪ್ಲೀಟ್ ಮಾಡಿ ಹೊಲ್ದಾಗ ಬಂದಾಗೂ ನಮ್ಮ ತಮ್ಮಗ 4-5 ಸಲ ಅಟ್ಯಾಕ್ ಮಾಡಿ ಕಬ್ಬಿನ ಹೊಲದಾಗ ಟ್ರಾಕ್ಟರ್ ಕಾಲಾಗ ಸಿಗಿಸಿ 4-5 ಸರಿ ಉಳ್ಕೊಂಡ. ನಾನೇ ಸ್ವತಃ ನಮ್ಮಪ್ಪ ನನ್ನ ಊರಿಗೆ ಕಳ್ಸ್ಬೇಕಾದ್ರೆ ಒಂದ್ಸತಿ ನಮ್ ತಂದಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ನಮ್ಮ ಈ ಸಣ್ಣ ತಮ್ಮನೇ ಕಾಪಾಡಿದ್ದ, ಇಬ್ರು ತಮ್ಮಗಳು ಕಾಪಾಡಿದ್ರು. ಆದ್ರೆ ಈ ಸತಿ ನಮ್ ತಮ್ಮನೇ ನಮ್ ತಂದೆ ತಾಯಿ ಸಲುವಾಗಿ ಜೀವ ಕೊಟ್ರು. ನಿಮ್ ತಂದೆ ತಾಯಿ ಟಿಪ್ಪರ್ ಆಯಿಸಿ ಕೊಲಿಸ್ತೀವಿ ಖುದ್ದು ಕುಲ್ಲ ಹೇಳಿದ್ರು ನಮ್ ತಮ್ಮಗ. ತಂದೆ ತಾಯಿ ರಕ್ಷಣೆಗಂತೆ ತನ್ನ ಜೀವನ ಕೊಟ್ಟ ನಮ್ ತಮ್ಮ. ನನ್ ಸಣ್ಣ ಕೂಸು, ನಾನು ಹೋಗ್ಬೇಕು ಡಾಕ್ಟರ್ ಆಗಿ ನಮ್ ತಮ್ಮನ ಉಳಿಸ್ಕೊಳ್ಳೋದು ಆಗ್ಲಿಲ್ಲ ನನಗೆ. ನನ್ ಕೆರೋಡಿ ಟೀಮ್ ಎಲ್ಲ ಬಾಳ್ ಫೈಟ್ ಮಾಡ್ತು, ಗುದ್ದಾಡ್ತು, ಕರೆ ಉಳಿಸ್ಕೊಳಕ್ ಆಗ್ಲಿಲ್ಲ ನನ್ ತಮ್ಮನ. ಒಯ್ತಾರ ಅಂತೇಳಿ ಗಾಡಿ ಎಲ್ಲ ಕಸ್ಕೊಂಡು ಫೋನ್ ಕಸ್ಕೊಂಡು ಡಿಲೇ ಮಾಡಿ ನಮ್ ತಮ್ಮನ ಇಲ್ಲೇ ಕುತ್ತಿಗೆಗೆ ಹಗ್ಗ ಹಾಕಿ ರಾಣಿಲೆ ತಲೆಗೆ ಹೊಡೆದಾರ. CBSE ಇಲ್ಲಿ ಪಂಚಕಟ್ಟಿ ಸ್ಕೂಲ್ ಒಳಗ್ ಲೋಕಾಪುರ್ನಾಗ ಎಜುಕೇಶನ್ ಆಗ್ಯದ್ರಿ. BCom ಕಂಪ್ಲೀಟ್ ಆಗಿತ್ತು. ತಂದೆ ತಾಯಿ ಜೀವ ಭಯ ಐತಿ ಅಂದಿದ್ದಕ್ಕ ಎಜುಕೇಶನ್ ಇನ್ಕಂಪ್ಲೀಟ್ ಮಾಡಿ ಇಲ್ಲೇ ಹಳ್ಳಿ ಒಳಗ್ ರಕ್ಷಣೆ ಮಾಡಕತ್ತ 5-6 ವರ್ಷ ಉಳಿಸ್ಕೊಂಡ. ಆದ್ರೆ ಈಗ ಎಲ್ಲಾ ಹೊಲ ಮೇಂಟೆನೆನ್ಸ್ ಮಾಡಿ ನಮ್ಮೆಲ್ಲರಿಗೂ ತಂದೆಯಾಗಿ ನಾನು ನೋಡ್ಕೊಂಡಿದ್ದ. 1.5 ವರ್ಷದಿಂದ ನನ್ ಮದ್ವೆನೂ ಮಾಡಿದ್ರಿ ಇಬ್ರು ತಮ್ಗಳು ಸೇರಿ. ಆದ್ರೆ ನಮ್ ತಂದಿನ ಹೊಡಿಬೇಕಂತ ಗೊತ್ತಾಗಿ ಅವ ತನ್ನ ಜೀವನ ಕೊಟ್ಟು ಕಾಪಾಡಕ್ ಬಂದ. ಈಗ ತಂದೆ ತಾಯಿ ಸಾಯ್ಬೇಕಾದ್ರು ನಮ್ ತಮ್ಮ ಕಣ್ಣೀರ್ ಹಾಕಿ ಬಿಕ್ಕಿ ಸತ್ತಿದ್ದ ICUದೊಳಗ. ಆದ್ರೆ ನಮ್ ತಂದೆ ತಾಯಿಗೆ ಈಗೂ ಜೀವ ಭಯ ಐತಿ. ನಮ್ ತಮ್ಮನ ಹೊಸರು 25 ಜನ ಸೇರಿ ಕುತ್ತಿಗೆಗೆ ಹಗ್ಗ ಹಾಕಿ ಸಾಯಿಸಿದಾರೆ ಸರ್. ಅವ್ರಿಗೆ ಕೊಲೆ ಮಾಡ್ಬೇಕನ್ನೋದು ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡಿದ್ರಿ ಸರ್. ಇದನ್ನ ಅವ್ರು ಆಕ್ಚುಲಿ ಮಾಡ್ಬೇಕಂದಿದ್ 4 ಜನನ ಮಾಡ್ಬೇಕಂದಿದ್ರು. ಆದ್ರೆ 3 ಜನ ದೈವದ ಪುಣ್ಯದಿಂದ ನಮ್ 3 ಜನ ಉಳ್ಕೊಂಡಾರ, ತಂದೆ ತಾಯಿ ಇನ್ನೊಬ್ಬ ತಮ್ಮ. ಆದ್ರೆ ಇನ್ನೊಬ್ಬ ತಮ್ಮ ತಾಯಿ ಹೊಡ್ಯಾಕತ್ತಾರ ಗೊತ್ತಿರದೆ ಹೋಗಿ ತನ್ನ ತಲೆನೇ ಅವ್ರ ಕೈಯಾಗ ಕೊಟ್ಟು ಬಿಟ್ಟಾರ. ಬೇಕಾ ಬಿಟ್ಟಿ ಎಲ್ಲೂ ಜಾಗ ಬಿಡದ ಹೊಡೆದಾರ ನಮ್ ತಮ್ಮನ. ಫೋನ್ ಮಾಡಿ ನಿಮ್ ಮಮ್ಮಿಯವ್ರು ಬಡ್ಯಾಕತ್ತಾರ ಕರೆಸಿ ತಾವೇ ಪ್ಲಾನ್ ಮಾಡಿ ತಾವೇ ಬಡ್ದಾರ. ಜೀವ ಭಯದ ನಮಗ್ ರಕ್ಷಣೆ ಬೇಕು. ಭಯ ಬಾಳ ಇದ್ದೇ 1 ವರ್ಷ ಆಯ್ತು ನಮ್ ತಂದೆ ತಾಯಿಗೆ. ಪನಿಷ್ಮೆಂಟ್ ಆಗ್ಲೇಬೇಕಾದ್ರೆ ನಮ್ ತಮ್ಮ ಒಳಗೆ ಸಿಗುದಿಲ್ಲ ಸರ್. ಪನಿಷ್ಮೆಂಟ್ ಕೊಟ್ರ ನೀವು ನಮ್ ತಮ್ಮ ಬೇಕ್ರಿ ನಮಗ. ಅವ ಸ್ಕೂಲ್ ಒಳಗೂ ಅಷ್ಟೇ ಜನ ಇದ್ದ. ನಮ್ ತಂದೆಗೆ 2 ಸಲ ಹೆಲ್ತ್ ಅಪ್ಸೆಟ್ ಆಗಿದ್ದಕ್ಕ ಇನ್ ಬೇಡ ಅವ್ರಿಗೆ ವಯಸ್ಸಾಗಿ ದುಡಿಯಕ್ ಆಗಂಗಿಲ್ಲ ಅಂತ ಎಜುಕೇಶನ್ ಮಾಡ್ಕೊಂಡ್ ಬಿಟ್ಟು ಇಲ್ಲಿ ಬಂದ. ಆದ್ರೆ ಇಲ್ಲಿನೂ ಪೇಷಂಟ್ ಅದಾರ. ಅವ್ರ ಅಪ್ಪನ ಸಾಯಿಸಿದ್ರೆ ಹುಡುಗರಿಗೆ ಏನು ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಇವ್ರ ಸ್ವತಃ ನಮ್ಮ ಅತ್ತಿ, ನಮ್ಮ ಅಮ್ಮ, ಗಣೇಶ್ ಬಸಪ್ಪ ಮರಮ್ನವ್ರು, ಪ್ರಕಾಶ್ ಯಲ್ಲಪ್ಪ ಮರಮ್ನವ್ರು, ಎಲ್ಲವ್ವ ಯಮನವ್ವ ಎಲ್ಲಾರು ಸೇರಿ ಪವಿತ್ರ ಮರಮ್ನವ್ರು ಬಹಳ ಜನ ಅದಾರ ಸರ್. ನಾವು ಈ ಊರಾಗೂ ಇರಂಗಿಲ್ಲ, ನನಗಷ್ಟು ಗೊತ್ತಾಗ್ಲಿಲ್ಲ. ನಮ್ ತಂದೆ ತಾಯಿನೂ ಹೊಡೆದಾರ ಸರ್. ಶಿಲ್ಪಾ ಆನಂದ್ ಮರಮ್ನವ್ರು ಹೊಡೆದ. ನಮ್ ತಾಯಿಗೆ ದೌರ್ಜನ್ಯ ಮಾಡಿ ಕತ್ತಲ್ಲಿರೋ ಸರವನ್ನು ತಗೊಂಡು ಕೈಯಲ್ಲಿರೋ ದುಡ್ಡು ಖಾಲಿ ಮಾಡಿ ಹಾಸ್ಪಿಟ್ಲಿಗೆ ಹೋಗದೆ ಇರೋಂಗ್ ಮಾಡಿದಾರ ಸರ್. ಹೀಗ್ ಡಿಲೇ ಆಗಿ ನಮ್ ತಮ್ಮಂದು ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಡೆತ್ ಆಗ್ಬಿಟ್ಟು ಸರ್. ಹಾಸ್ಪಿಟ್ಲಿಗೆ ಬರುವಷ್ಟಾಗ ನಾನು ಒಂದು ಡಾಕ್ಟರ್ ಆಗಿ ನಮ್ ತಂದೆ ತಾಯಿಗೆ ಸುಳ್ಳು ಹೇಳಿ ನಮ್ ತಮ್ಮನ್ ಕಾಪಾಡಕ್ ಪ್ರಯತ್ನ ಪಟ್ವಿ, ಆದ್ರೂ ಆಗ್ಲಿಲ್ಲ.